ಮಾಘಮೇಳವನ್ನ ಅರ್ಧದಲ್ಲೇ ಬಿಟ್ಟು ಹೊರಟು ಹೋಗಿರುವ ಶಂಕರಾಚಾರ್ಯರ ಮನವೊಲಿಸುವ ಪ್ರಯತ್ನಗಳು ತೀವ್ರಗೊಳ್ಳುತ್ತಿವೆ. ಶಂಕರಾಚಾರ್ಯ ಸ್ವಾಮಿ ಅವಿಮುಕ್ತೇಶ್ವರಾನಂದ ಸರಸ್ವತಿಯವರು ಸಂಗಮದಲ್ಲಿ ಸ್ನಾನ ಮಾಡದೆ ಭಾರವಾದ ಮನಸ್ಸಿನಿಂದ ಮಾಘಮೇಳವನ್ನ ಬಿಟ್ಟು ಹೋಗಿದ್ದಾರೆ. ಮಾಘಮೇಳ ಇನ್ನೂ ನಡೀತಾ ಇದೆ. ಆದರೆ ಅವರು ತಮ್ಮ ಶಿಬಿರವನ್ನ ಖಾಲಿ ಮಾಡಿ ಹೊರಟು ಹೋಗಿದ್ದಾರೆ. ತಮಗೆ ಬಹಳ ಅಗೌರವ ತೋರಿಸಲಾಗಿದೆ. ಯಾರು ಗೆದ್ರು ಅಂತ ಕಾಲವೇ ಹೇಳುತ್ತೆ ಅಂತ ಅವರು ಹೇಳಿದ್ರು. ಯೋಗಿಯ ವೇಷ ಆದರೆ ರಾಕ್ಷಸರ ಕಾರ್ಯಗಳು ಎಂಬ ಟೀಕೆಯನ್ನು ಕೂಡ ಅವರು ಮಾಡಿದ್ದಾರೆ. ತಮ್ಮ ಗೌರವದ ವಿಷಯವಾಗಿ ಯಾವುದೇ ರಾಜಿ ಇಲ್ಲ ಅಂತ ಹೇಳಿದ್ದಾರೆ. ಶಂಕರಾಚಾರ್ಯರ ವಿರುದ್ಧ ಯುಪಿ ಸರ್ಕಾರ ನಡೆದುಕೊಂಡ ರೀತಿಯನ್ನ ಈಗ ಸಂತರ ಗುಂಪು ಪ್ರಶ್ನಿಸ್ತಾ ಇದೆ. ಬಿಜೆಪಿಗೆ ಹಾನಿ ಎಷ್ಟು ತೀವ್ರವಾಗಿದೆ ಅಂತಂದ್ರೆ ಬಿಜೆಪಿಯ ಮೇಲ್ಜಾತಿಯ ಸಂಸದರು ಮತ್ತು ಶಾಸಕರ ಮೇಲೆ ನಿರಂತರವಾಗಿ ಒತ್ತಡ ಹೇರಲಾಗ್ತಿದೆ. ಮತ್ತೊಂದು ಕಡೆ ಸಂಸದರು ಮತ್ತು ಶಾಸಕರು ಕೂಡ ಅಸಮಾಧಾನಗೊಂಡಿದ್ದಾರೆ. ಬಿಜೆಪಿ ಈಗ ಇದನ್ನ ದೊಡ್ಡ ನಷ್ಟ ಅಂತ ಭಾವಿಸುತ್ತೆ. ಹಾಗಾಗಿ ಎಲ್ಲ ಅಧಿಕಾರಿಗಳು ಈಗ ಶಂಕರಾಚಾರ್ಯ ಅವರನ್ನ ಮಾಘಮೇಳದಲ್ಲಿ ಸ್ನಾನ ಮಾಡುವಂತೆ ಮಧ್ಯಸ್ಥಿಕೆ ವಹಿಸಿ ಮನವೊಲಿಸೋಕೆ ಕೆಲಸ ಮಾಡ್ತಿದ್ದಾರೆ. ಆದರೆ ಶಂಕರಾಚಾರ್ಯರು ನಿನ್ನೆ ಅದೇ ಮಾತನ್ನ ಹೇಳಿದ್ರು. ತಮ್ಮ ಗೌರವಕ್ಕೆ ಆಗಿರುವ ಧಕ್ಕೆ ಸರಿಪಡಿಸೋಕೆ ಸಾಧ್ಯವಿಲ್ಲ ಅಂತ ಹೇಳಿದ್ರು. ಲಿಖಿತವಾಗಿ ಕ್ಷಮೆ ಯಾಚಿಸಬೇಕು ಅಂತ ಹೇಳಿದ್ರು. ನಾನು ಯಾರಿಗೂ ಹೆದರೋದಿಲ್ಲ, ನಾನು ಯಾವುದೇ FIR ಅಥವಾ ಯಾವುದೇ ಕ್ರಮಕ್ಕೆ ಹೆದರೋದಿಲ್ಲ ಅಂತ ಹೇಳಿದ್ರು. ಲಿಖಿತವಾಗಿ ಕ್ಷಮೆ ಯಾಚಿಸಿ ನಂತರ ಗೌರವದಿಂದ ನನ್ನನ್ನ ಕರ್ಕೊಂಡು ಹೋಗೋಕೆ ಬನ್ನಿ ಅಂತ ಹೇಳಿದ್ರು. ಶಂಕರಾಚಾರ್ಯರು ತಮ್ಮನ್ನ ಮನವೊಲಿಸೋಕೆ ಪ್ರಯತ್ನಗಳು ನಡೀತಿವೆ ಅಂತ ಹೇಳಿದರಾದ್ರೂ ಕ್ಷಮೆ ಯಾಚಿಸದೆ ಒಪ್ಪೋದಿಲ್ಲ ಮತ್ತು ಸ್ನಾನ ಮಾಡೋಕೆ ಹೋಗೋದಿಲ್ಲ ಅಂತ ಹೇಳಿದ್ರು. ಅನ್ಯಾಯವನ್ನ ತಿರಸ್ಕರಿಸಲಾಗಿದೆ ಮತ್ತು ನ್ಯಾಯಕ್ಕಾಗಿ ಕಾಯ್ತೀವಿ ಅಂತ ಹೇಳಿದ್ರು. ಆಧ್ಯಾತ್ಮಿಕ ಶಾಂತಿಯ ಬಯಕೆಯೊಂದಿಗೆ ಈ ಪವಿತ್ರ ಭೂಮಿಯಾದ ಪ್ರಯಾಗಕ್ಕೆ ಬಂದ್ರು ಎಂದಿಗೂ ಊಹೆ ಮಾಡದಷ್ಟು ಭಾರವಾದ ಹೃದಯದೊಂದಿಗೆ ಹಿಂತಿರುಗ್ತಿರೋದಾಗಿ ಹೇಳಿದ್ರು. ಪ್ರಯಾಗದಲ್ಲಿ ಏನಾಯ್ತು ಅನ್ನೋದು ತಮ್ಮ ಮನಸ್ಸನ್ನ ಕಲಕಿದೆ. ಮಾತ್ರವಲ್ಲದೆ ನ್ಯಾಯ ಮತ್ತು ಮಾನವೀಯತೆಯ ಮೇಲಿನ ನಮ್ಮ ಸಾಮೂಹಿಕ ನಂಬಿಕೆಗೆ ಪೆಟ್ಟು ಬಿದ್ದಿದೆ ಅಂತ ಹೇಳಿದ್ರು. ಈ ಆಚರಣೆಯನ್ನ ಮಾಡೋದು ಕೇವಲ ಧಾರ್ಮಿಕ ಕ್ರಿಯೆಯಲ್ಲ, ಅದು ಆಂತರಿಕ ತೃಪ್ತಿಯ ಮಾರ್ಗವೂ ಆಗಿದೆ. ಆದರೆ ಇಂದು ಮನಸ್ಸು ಘಾಸಿಯಾಗಿದೆ. ಸ್ನಾನ ಮಾಡದೆ ಈ ಸ್ಥಳವನ್ನ ಬಿಟ್ಟು ಹೋಗ್ತಿದ್ದೀನಿ ಅಂತ ಹೇಳಿದ್ರು. ಆದ್ರಿಂದ ಅಧಿಕಾರಿಗಳು ಮಧ್ಯಸ್ಥಿಕೆ ವಹಿಸೋಕೆ ಪ್ರಯತ್ನ ಪಡ್ತಿದ್ದಾರೆ. ಆದ್ರೆ ಆ ಮಧ್ಯಸ್ಥಿಕೆ ಯಶಸ್ವಿ ಆಗ್ತಾ ಇಲ್ಲ. ಈಗ ಬಿಜೆಪಿ ಒತ್ತಡದಲ್ಲಿದೆ. ಅವಿಮುಕ್ತೇಶ್ವರಾನಂದ ಸರಸ್ವತಿ ಅವರನ್ನ ಮನವೊಲಿಸುವ ಪ್ರಯತ್ನಗಳು ನಡೀತಿವೆ. ದೆಹಲಿಯಲ್ಲೂ ಪ್ರಯತ್ನಗಳು ನಡೆದಿವೆ. ಆದರೂ ಆದಿತ್ಯನಾಥ್ ಅವರಿಗೆ ಹತ್ತಿರವಾಗಿರುವ ಸಂಸದರು ಬಹಳ ಕಡಿಮೆ ಎಂಬ ಮಾತುಗಳಿವೆ. ಈಗ UGC ಹೊಸ ನಿಯಮಗಳ ಬಗೆಗಿನ ಗದ್ದಲ ತಣ್ಣಗಾಗಿದ್ದು ಶಂಕರಾಚಾರ್ಯರ ಮನವೊಲಿಸುವ ಪ್ರಯತ್ನಗಳು ಹೆಚ್ಚು ತೀವ್ರಗೊಳ್ಳಬಹುದು ಅಂತ ಹೇಳಲಾಗ್ತಿದೆ. ಲಿಖಿತ ಕ್ಷಮೆಯಾಚನೆ ಹೊರತು ಯಾವುದಕ್ಕೂ ಶಂಕರಾಚಾರ್ಯರು ಮಣಿಯುವ ಹಾಗೆ ಕಾಣ್ತಿಲ್ಲ. ಆದರೆ ಅದನ್ನ ಆದಿತ್ಯನಾಥ್ ಒಪ್ಪೋಕೆ ತಯಾರಿಲ್ಲ ಅಂತ ಹೇಳಲಾಗ್ತಿದೆ. ಹೀಗಾಗಿ ಬಿಜೆಪಿ ಶಂಕರಾಚಾರ್ಯರ ವಿಷಯದಲ್ಲಿ ಸ್ವಲ್ಪ ಇಕ್ಕಟ್ಟಿನಲ್ಲಿ ಸಿಲುಕೊಂಡಿದೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.